ನಮ್ಮ ಹೆಣ್ಮಕ್ಳಿಗೆ ಏನಂದರೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಏನು ಮಾಡೋದು, ರಾತ್ರಿ ಏನು ಮಾಡೋದು ಅನ್ನೋದೇ ತಲೆಯಲ್ಲಿ ಓಡ್ತಿರುತ್ತೆ. ನನಗೂ ಹಾಗೇ. ಹಾಗೆ ಇವತ್ತು ಕೆಲಸಕ್ಕೆ 3 ಜನ ಇದ್ದರು, ಅವರಿಗೂ ಕೂಡ ತಿಂಡಿ ಮಾಡಬೇಕಾಗಿತ್ತು. ಅದಕ್ಕೆ ಬದನೆಕಾಯಿನ ತರೋದಕ್ಕೆ ಹೇಳಿದ್ದೆ. ನಮ್ಮನೆಯವ್ರೀಗ ಬದನೆಕಾಯಿನ ಹೆಚ್ಚಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ ಬೇಗ ಎದ್ದಿದ್ದೆ, 3 ಜನರಿಗೆ ತಿಂಡಿ ಕೊಡಬೇಕಲ್ವ, ಅದಕ್ಕಾಗಿ ಸ್ವಲ್ಪ ಲೇಟಾಗಿದ್ದರೂ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಹಾಗಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಎದ್ದಿದ್ದೆ. ಪಲ್ಯಕ್ಕೂ ಕೂಡ ನಾನು ಹುರ್ಕೊಂಡೆ. ಈರುಳ್ಳಿ ಮತ್ತು ಹಸಿಮೆಣಸು, ಕರಿಬೇವು, ಬೆಳ್ಳುಳ್ಳಿ ಎಲ್ಲ ಹಾಕಿ. ಹಾಗೆ ನಮ್ಮನೆಯವರು ಬದನೆಕಾಯಿ ತಂದಿದ್ರಲ್ವ, ತುಂಬ ಚೆನ್ನಾಗಿತ್ತು. ಅದ್ರದ್ದೊಂದು ಸ್ವಲ್ಪ ಚಟ್ನಿ ಕೂಡ ಮಾಡು ಅಂತ ಹೇಳಿದ್ರು. ನಾನು ರೊಟ್ಟಿ ಹಿಟ್ಟು ಕೂಡಿಸಿದ್ದೆ. ಸ್ವಲ್ಪ ಹಿಟ್ಟು ಕಮ್ಮಿ ಆಗಿತ್ತು, ಹಾಗಾಗಿ ಮೇಲಿಂದ ಕೂಡ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಯಾಕಂದರೆ ರೊಟ್ಟಿ ಜಾಸ್ತಿ ಮಾಡಬೇಕಲ್ವ, ನಂಗೆ ಅಂದಾಜಷ್ಟು ಗೊತ್ತಾಗಲೇ ಇಲ್ಲ. ಅದು ತುಂಬ ಬಿಸಿ ಇತ್ತು, ಹಾಗಾಗಿ ನಾನು ಟೀನಾದರೂ ಕುಡ್ಕೊಳ್ಳೋಣ, ಅದು ತಣ್ಣಗಾಗೋ ತನಕ ಅಂತ ಟೀನು ಕೂಡ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಪಲ್ಯಕ್ಕೆಲ್ಲ ಹುರಿದೆ ಅಲ್ವಾ, ಅದು ಎಲ್ಲ ಹಾರಿತ್ತು ಎಣ್ಣೆ, ಅದಕ್ಕೆ ಅದನ್ನು ಫಸ್ಟ್ ಒರೆಸ್ಕೊಂಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ. ಅದು ಹಾಗೆ ಗಲೀಜಿದ್ದಾಗ ಮಾಡ್ಕೊಂಬಿಟ್ರೆ ಮತ್ತೆ ಅದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಗಲೀಜಾದ್ರೂ ನಾನೊಂದು ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ. ಅಷ್ಟೊತ್ತಿಗೆ ಟೀ ಕೂಡ ಆಯಿತು. ಟೀ ಕುಡ್ದಾದ ತಕ್ಷಣ ನಾನು ರೊಟ್ಟಿ ಉಳ್ಳೆಗಳನ್ನ ಕೂಡ ಮಾಡಿಕೊಂಡೆ. ನಾನು ಟೀ ಕುಡ್ದಾಗೋದಕ್ಕೂ ಅದು ಸ್ವಲ್ಪ ಬಿಸಿ ಇತ್ತು. ಸ್ವಲ್ಪ ಬಿಸಿ ಬಿಸಿ ಇರಬೇಕಿದ್ರೇ ನಾದ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ರೊಟ್ಟಿ ಕೂಡ ಇವತ್ತು ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಈಗ ಬದನೆಕಾಯಿ ಪಲ್ಯನೂ ಕೂಡ ಮಾಡ್ತಾಯಿದ್ದೀನಿ. ಮತ್ತು ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ಅಂತ ನಾನು ಟೊಮೆಟೊ ಮತ್ತು ಹಸಿಮೆಣಸನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾನು ಇನ್ನೊಂದು ಸಲ ಯಾವಾಗಾದರೂ ಇದ್ದದ್ದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ರೊಟ್ಟಿ ತುಂಬ ಇತ್ತಲ್ವ ಮಾಡೋದು. ನಮ್ಮ ಮನೆಯವ್ರು ಬರೋದ್ರೊಳಗೆ ಒಂದಷ್ಟು ರೊಟ್ಟಿಗಳನ್ನ ಮಾಡಿ ಇಡೋಣ ಅಂತ ಒಂದಷ್ಟು ರೊಟ್ಟಿಗಳನ್ನ ಕೂಡ 2 ಹಂಚಿಟ್ಕೊಂಡು ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಕೂಡ ಬರಬೇಕಿದ್ರೆ ಇವತ್ತು 9 ಗಂಟೆ ಆಗಿತ್ತು. ಹಾಗೆ ಚಟ್ನಿ ಕೂಡ ಆಯಿತು, ನಂದು ಕೆಲಸನೂ ಕೂಡ ಎಲ್ಲದೂ ಆಯಿತು. ಹಾಗೆ ಅದ್ರ ಮಧ್ಯ ನಾನು ಪಾತ್ರೆಯನ್ನು ಕೂಡ ವಾಶ್ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರು ಬೇಗ ಬರ್ತಾರೆ ಅಂತ ನಾನು 8 ಗಂಟೆಗೆಲ್ಲ ತಿಂಡಿ ಮಾಡಿ ಕಾಯ್ತಾ ಇದ್ದೆ. ಆದರೆ ಅವ್ರು ಬಂದಾಗ 9 ಗಂಟೆ ಆಗಿತ್ತು. ಮತ್ತು ನಾನು ಅವರಿಗೆ ಬಿಸಿ ರೊಟ್ಟಿ ಇಷ್ಟ ಆಗುತ್ತೆ, ಹಾಗಾಗಿ ಬಿಸಿ ರೊಟ್ಟಿಗೆ ಅಂತ ನಾನು ಒಂದು ಸ್ವಲ್ಪ ಉಳ್ಳೆಗಳನ್ನ ಹಾಗೆ ಇಟ್ಟಿದ್ದೆ. ಬೆಳಗ್ಗೆ ತಿಂಡಿ ಕತೆ ಅಂತೂ ಈಗ ಮುಗೀತು. ಮಧ್ಯಾಹ್ನ ಏನು ಮಾಡೋದು ಅಂತ ಅದೇ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ನೆನ್ನೆದು ಸಾರಿತ್ತು, ಹಾಗಾಗಿ ಮೊಸರನ್ನ ಮಾಡ್ಕೊಳ್ಳೋಣ ಅಂತೇಳಿ ಮಧ್ಯಾಹ್ನ ಮೊಸರನ್ನ ಕೂಡ ಮಾಡಿಕೊಂಡೆ. ನಮ್ಮ ಮನೆಯವ್ರದ್ದು ತಿಂಡಿ ಆಯಿತು. ಇವಾಗ ನಾನು ಕೂಡ ತಿಂಡಿನ ತಿಂತಾ ಇದ್ದೀನಿ. ಹಾಗೆಯೇ ಇವತ್ತಿನ ಶುಕ್ರವಾರದ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.